ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ಮೆರೆದಿರೋದ್ರಿಂದ ಭಾರತಕ್ಕೆ ಆಗಮಿಸಿರೋದು ಪ್ರಧಾನಿ ಮೋದಿ ಅವರು. ಅಂದ್ರೆ ಈಗಾಗಲೇ ಅವರು 2 ದಿನ ಸೌದಿ ಅರೇಬಿಯಾ ಪ್ರವಾಸವನ್ನ ಕೈಗೊಂಡಿದ್ರು. ಇವತ್ತು ರಾತ್ರಿ ವಾಪಸ್ ಆಗಬೇಕಿತ್ತು. ಬಟ್ ಈ ರೀತಿ ಒಂದು ಭೀಕರ ಅಟ್ಯಾಕ್ ಆಗ್ತಾ ಇದ್ದಂತೆ, ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆಗ್ತಾ ಇದ್ದಂತೆ ಪ್ರವಾಸವನ್ನ ಮೊಟಕುಗೊಳಿಸಿ 2 ದಿನಗಳ ಸೌದಿ ಪ್ರವಾಸದಲ್ಲಿದ್ದಂತ ಪ್ರಧಾನಿ ಮೋದಿ ಅವರು ವಾಪಸ್ ಆಗಿರೋದು. ಸೌದಿಯಿಂದ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತಮ್ಮ ನಿವಾಸದಲ್ಲಿ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿರೋದು. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಅಲ್ಲಿ ಅಟ್ಯಾಕ್ ಸಂದರ್ಭದಲ್ಲಿ ಯಾರ್ಯಾರು ಸಾವನ್ನಪ್ಪಿರೋದು, ಯಾರು ಗಾಯಗೊಂಡಿರೋದು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಜೊತೆಗೆ ಮೃತ ಕುಟುಂಬಸ್ಥರಿಗೆ ಎಕ್ಸ್ ಖಾತೆಯ ಮೂಲಕ ಪೋಸ್ಟ್ ಮಾಡೋದ್ರ ಮೂಲಕ ಸಾಂತ್ವನವನ್ನು ಹೇಳಿದ್ದಾರೆ. ಇನ್ನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಹಾಗೂ ವಿದೇಶಾಂಗ ಸಚಿವ ಆಗಿರುವಂತಹ ಜೈಶಂಕರ್ ಅವರು ಸಭೆಯಲ್ಲಿ ಭಾಗಿಯಾಗಿರೋದು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸಭೆಯಲ್ಲಿರೋದು. ಕಾಶ್ಮೀರದ ಉಗ್ರ ದಾಳಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು. ಇದು ಪ್ರಾಥಮಿಕವಾಗಿ ನಡೆದಂತ ಸಭೆ. ಈ ಸಭೆಯಲ್ಲಿ ಒಂದಷ್ಟು ಮಾಹಿತಿ ಪಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಸಭೆ ಕೂಡ ಇದೆ, ಆ ಸಭೆಯಲ್ಲೂ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿಗೆ ಸಂಬಂಧಪಟ್ಟಂತೆ ಅವತ್ತಿನ ದಿನ ಅಂದರೆ ನಿನ್ನೆ ದಿನ ಅದೆಷ್ಟು ಪ್ರವಾಸಿಗಳು ಅಲ್ಲಿಗೆ ಬಂದಿದ್ರು, ಎಷ್ಟು ಜನರ ಮೇಲೆ ಅಟ್ಯಾಕ್ ಆಗಿದೆ, ಎಷ್ಟು ಜನರು ಸಾವನ್ನಪ್ಪಿರೋದು, ಎಷ್ಟು ಜನರು ಗಾಯಗೊಂಡಿದ್ದಾರೆ, ಮತ್ತು ಅವರು ಎಲ್ಲೆಲ್ಲಿಂದ ಬಂದಿದ್ರು, ಎಷ್ಟು ದಿನದ ಪ್ಯಾಕೇಜ್ ತೆಗೆದುಕೊಂಡು ಬಂದಿದ್ರು, ಯಾವಾಗ ಅಲ್ಲಿಗೆ ಬಂದಿದ್ದು, ಮತ್ತು ಈ ಉಗ್ರರು ಬಂದಿದ್ದು ಹೇಗೆ, ಸೈನಿಕರ ಸಮವಸ್ತ್ರ ಧರಿಸ್ಕೊಂಡು ಬಂದಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆಯಲ್ಲ, ಎಷ್ಟು ಜನ ಬಂದಿದ್ರು, ಅವ್ರ ಪ್ಲ್ಯಾನ್ ಹೇಗಿತ್ತು, ಸದ್ಯಕ್ಕೆ ಅಲ್ಲಿ ಯಾವ ರೀತಿ ಭದ್ರತೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು, ಮತ್ತು ಆ ಸ್ಥಳಕ್ಕೆ ಭೇಟಿ ಕೂಡ ಕೊಡಬೇಕಾಗುತ್ತೆ. ಇವತ್ತು ಅಮಿತ್ ಶಾ ಅವರು ಭೇಟಿ ನೀಡ್ತಾರಂತೆ, ಗೃಹ ಸಚಿವ. ಹಾಗಾಗಿ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನು ಪಡ್ಕೊಂಡಿರೋದು. ಮತ್ತೊಂದು ಸುತ್ತಿನ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಣಯ ಕೈಗೊಳ್ಳಬೇಕು ಅಂತ, ಮುಂದಿನ ಸ್ಟೆಪ್ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗುತ್ತೆ. ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಅಟ್ಯಾಕ್ ಏನಿದೆ, ಇಡೀ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಜನರು ಬೆಚ್ಚು ಬಿದ್ದಿದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಾ ಇದ್ರು ಜಮ್ಮು ಕಾಶ್ಮೀರವನ್ನು ನೋಡಲೇಬೇಕು ಅಂತ. ಕಣಿವೆ ನಾಡು ಅಂದರೆ ಎಲ್ಲ ಕಡೆನೂ ಫೇಮಸ್. ಬಟ್ ಈ ಕಣಿವೆ ನಾಡಿನಲ್ಲಿ ಅಟ್ಯಾಕ್ಗಳಾಗೋದು ಕೂಡ ಬಹಳ ಸಹಜ ಆಗಿಬಿಟ್ಟಿತ್ತು. ಬಟ್ ಇತ್ತೀಚೆಗೆ ಏನಾಗಿತ್ತು, ಅಟ್ಯಾಕ್ಗಳಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಜನರಿಗಿತ್ತು. ಒಂದು ನೆಮ್ಮದಿಯನ್ನು ಕಂಡುಕೊಂಡಿದ್ರು, ಭದ್ರತೆ ಇತ್ತು. ಬಟ್ ಅಲ್ಲಲ್ಲಿ ಸೈನಿಕರು ಗನ್ ಹಿಡ್ಕೊಂಡು ಓಡಾಡ್ತಾರೆ, ಭದ್ರತೆಯನ್ನು ಕಾಪಾಡ್ತಾರೆ. ಹಾಗಿದ್ರೂ ಇಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ ಜನರು ಸೆಕ್ಯೂರ್ ಆಗಿರ್ತಾರೆ ಅನ್ನುವಂಥ ಮನಸ್ಥಿತಿ ಇದ್ರೂ ಕೂಡ ಅವ್ರ ಮಧ್ಯದಲ್ಲಿ ಇವ್ರು ನುಗ್ಗಿ ಬಂದಿದ್ದು ಹೇಗೆ, ಎಷ್ಟು ದಿನಗಳಿಂದ ಹೊಂಚಾಕಿ ಕಾಯ್ತಾ ಇದ್ರು, ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಮತ್ತು ಅವ್ರನ್ನ ಹಿಡಿದು ಹತ್ಯೆ ಮಾಡಬೇಕಿದೆ. ಯಾರು ಈ ಅಟ್ಯಾಕನ್ನು ಮಾಡಿದ್ರಲ್ಲ ಅವ್ರ ಮೇಲೂ ಕೂಡ ಭೀಕರವಾಗಿಯೇ ಅಟ್ಯಾಕ್ ಆಗಬೇಕಿದೆ. ಅವರ ಹತ್ಯೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತೆ ನಮ್ಮ ಭಾರತೀಯ ಸೇನೆ ಅನ್ನೋದನ್ನ ನೋಡಬೇಕಿದೆ. ಭಾರತದ ಪ್ರತಿ ಜಾಗದಲ್ಲೂ ಕೂಡ ಗಡಿಯಲ್ಲೂ ಸೈನಿಕರಿರ್ತಾರೆ. ಬೆಳಗ್ಗೆ 11 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಭೆ ಇದೆ. ಭದ್ರತಾ ಸಂಪುಟ ಸಮಿತಿಯ ಜೊತೆಗೆ ಪ್ರಧಾನಿ ಮೋದಿಯವರು ಮಹತ್ವದ ಸಭೆಯನ್ನ ನಡೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆಯುವಂತ ಸಭೆ ಇದು. ಈ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿಕೊಂಡು ಮುಂದೇನ್ ಮಾಡಬೇಕು, ಯಾಕೆಂದ್ರೆ ಬಂದಂತ ಉಗ್ರರು ಹೇಳಿರೋದೇ ಹೀಗೆ, ಕೆಲವ್ರನ್ನ ಸಾಯಿಸಿ ಕೆಲವ್ರನ್ನ ಬಿಟ್ಟಿದ್ದೀವಲ್ಲ, ನೀವು ಹೋಗಿ ನಿಮ್ಮ ಪ್ರಧಾನಿ ಮೋದಿಯವ್ರು ಹೇಳಿ ಅಂತ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಏನು ತೆಗೆದುಕೊಳ್ಬೇಕು ದೇಶದ ಪ್ರಧಾನಿ ಆಗಿರುವಂಥ ನರೇಂದ್ರ ಮೋದಿ ಅವರು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ. ಇವತ್ತು 11 ಗಂಟೆ ಅಷ್ಟೊತ್ತಿಗೆ ಮೀಟಿಂಗ್ ನಡೆಯುತ್ತಂತೆ. ಈಗಾಗಲೇ ಬೆಳ್ಳಂಬೆಳಗ್ಗೆ ನಡುರಾತ್ರಿ ಎಲ್ಲ ಕೂಡ ಒಂದಷ್ಟು ಮೀಟಿಂಗ್ ಆಗಿದ್ದಾವೆ. ಏನಾಯಿತು, ಹೇಗಾಯಿತು ಅಂತೇಳೆಲ್ಲ. ಇವತ್ತು ರಾತ್ರಿ ನವದೆಹಲಿಗೆ ಹೋಗಬೇಕಾಗಿದ್ದಂಥ ಪ್ರಧಾನಿ ಮೋದಿಯವರು ಈಗಾಗಲೇ ರೀಚ್ ಆಗಿಬಿಟ್ಟಿದ್ದಾರೆ. ಪ್ರವಾಸನೂ ಬೇಡ ಏನು ಬೇಡ ಅಂತ ಮೊಟಕುಗೊಳಿಸಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಬಂದಿರೋದು. ಸದ್ಯ ಇವತ್ತು 11 ಗಂಟೆಗೆ ನಡೆಯುವಂಥ ಈ ಮೀಟಿಂಗಲ್ಲೂ ಕೂಡ ಇದೆಲ್ಲವೂ ಚರ್ಚೆ ಆಗುತ್ತೆ. ಏನು ಚರ್ಚೆ ಆಗುತ್ತೆ, ಏನು ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಫೈನಲ್ಲಿ ಆ ಉಗ್ರರ ಹತ್ಯೆ ಯಾವಾಗ ಆಗುತ್ತೆ, ಈಗ ಅಮಾಯಕ ಜೀವಗಳೇನು ಬಲಿಯಾಗಿದ್ದಾವಲ್ಲ ಅವರ ಸಾವಿಗೆ ನ್ಯಾಯ ಯಾವಾಗ ಸಿಗುತ್ತೆ, ಈ ಉಗ್ರರ ಹತ್ಯೆ ಆದ್ರೇ ಅವರ ಆತ್ಮಕ್ಕೆ ಶಾಂತಿ. ಅವ್ರ ಕಣ್ಣೀರು ಇರ್ತಿದ್ದಾರಲ್ಲ, ಅವ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆಯಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಜಸ್ಟಿಸ್ ಸಿಗಬೇಕು ಅಂದರೆ ಈ ಉಗ್ರರನ್ನ ಹುಡುಕಿ ಹತ್ಯೆ ಮಾಡಬೇಕಿದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸ್ಟೆಪ್ಸ್ ಇಡ್ತಾರೆ ನೋಡಬೇಕಿದೆ.
ಇನ್ನು ಮಧ್ಯರಾತ್ರಿಯವರೆಗೂ ಕೂಡ ಸಭೆ ನಡೆಸಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು. ಶ್ರೀನಗರದ ರಾಜಭವನದಲ್ಲಿ ನಡೆದಿರುವಂತಹ ಹೈ ವೋಲ್ಟೇಜ್ ಸಭೆ ಇದು. ಮಧ್ಯರಾತ್ರಿವರೆಗೂ ಕೂಡ ಅಧಿಕಾರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯನ್ನ ನಡೆಸಿದ್ದಾರೆ. ಏನಾಯ್ತು, ಹೇಗಾಯ್ತು ಅದೆಲ್ಲದ್ರ ಬಗ್ಗೆ ಕೂಡ ಶ್ರೀನಗರದ ರಾಜಭವನದಲ್ಲಿ ಸಭೆ ನಡೆಸಿ ಮಾಹಿತಿ ಪಡ್ಕೊಂಡಿರೋದು. ಮಧ್ಯರಾತ್ರಿವರೆಗೂ ನಡೆದಂತ ಸಭೆಯಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ, ಮುಂದೇನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಈಗ. ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಜೊತೆನೂ ಸಭೆ ನಡೆಸಿರೋದು. ಹೆಂಗಿತ್ತು ಅಲ್ಲಿನ ಸೆಕ್ಯೂರಿಟಿ, ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಇನ್ನು ಪಹಲ್ಗಾಮ್ನಿಂದ ಶ್ರೀನಗರಕ್ಕೆ 27 ಮೃತದೇಹಗಳ ಸ್ಥಳಾಂತರ ಆಗಿರೋದು. ಮೃತದೇಹಗಳಿಗೆ ಅಮಿತ್ ಶಾ ಅವರು ಅಂತಿಮ ನಮನ ಸಲ್ಲಿಸೋ ಸಾಧ್ಯತೆಯೂ ಇದೆ. ಈಗಾಗಲೇ ಪಹಲ್ಗಾಮ್ನಿಂದ ಜಮ್ಮು ಕಾಶ್ಮೀರ ಶ್ರೀನಗರದ ಆಸ್ಪತ್ರೆಯಲ್ಲಿ ಮೃತದೇಹಗಳು ಇರೋದು. ಮತ್ತೆ ಕೊನೆಯದಾಗಿ ಅವರಿಗೆ ಅಂತಿಮ ನಮನವನ್ನ ಅಮಿತ್ ಶಾ ಅವರು ಸಲ್ಲಿಸ್ತಾರೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ತಡರಾತ್ರಿವರೆಗೂ ಕೂಡ. ಅದರಲ್ಲಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಇದ್ರು. ಅಲ್ಲಿ ಹೇಗಿತ್ತು ಭದ್ರತೆ, ಏನ್ ಕತೆ, ಇದ್ರ ಬಗ್ಗೆ ಯಾರಾದರೂ ಬೆದರಿಕೆ ಕರೆಗಳನ್ನ ಕೊಡ್ತಾ ಇದ್ರ, ನಿಮಗೆ ಮೇಲೇನಾದರೂ ಕಳಿಸ್ತಾ ಇದ್ರೆ ನೋಡಿ, ಸುಮ್ಮನೆ ಹುಸಿ ಕರೆಗಳು ಬರುತ್ತಲ್ಲ, ಆ ಸಂದರ್ಭದಲ್ಲಿ ಯಾವ ಅಟ್ಯಾಕು ಆಗಲ್ಲ, ಜಸ್ಟ್ ಅದು ಹುಸಿ ಕರೆಗಳಾಗಿರುತ್ತೆ. ಬಟ್ ಈ ರೀತಿ ಅಟ್ಯಾಕ್ಗಳಾಗುತ್ತೆ ಅಂತ ಅಂದರೆ ಯಾವ ಕರೆಗಳು ಬರೋದಿಲ್ಲ, ಯಾವ ಮೇಲ್ಸು ಬರೋದಿಲ್ಲ. ಏನಾದರೂ ಇದ್ರ ಬಗ್ಗೆ ನಿಮಗೆ ಸೂಚನೆ ಇತ್ತಾ, ಭದ್ರತೆ ಹೇಗಿತ್ತು, ಭದ್ರತೆಯಲ್ಲಿ ಏನಾದರೂ ವೈಫಲ್ಯ ಆಯ್ತಾ, ಪ್ರವಾಸಿಗರಿಗೆ ಈ ರೀತಿ ಆಗ್ಬಿಡ್ತಲ್ಲ, ಅದ್ರ ಬಗ್ಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ಜೊತೆಗೆ ಮಾತುಕತೆ ನಡೆಸಿರೋದು. ಅಷ್ಟೇ ಅಲ್ಲ, ಅಲ್ಲಿನ ಅಧಿಕಾರಿಗಳನ್ನು ಕರೆಸ್ಕೊಂಡು ಮಧ್ಯರಾತ್ರಿ ತನಕ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯನ್ನು ನಡೆಸಿದ್ದಾರೆ. ಎಷ್ಟೊತ್ತವರೆಗೂ ಸಭೆ ನಡೆಸಿದ್ರು, ಏನು ಮಾತಾಡಿದ್ರು ಅದು ಮುಖ್ಯ ಅಲ್ಲ, ಕೊನೆಯದಾಗಿ ರಿಸಲ್ಟ್ ಏನು ಬರುತ್ತೆ ಅದು ಮುಖ್ಯ. ಯಾಕೆಂದರೆ ನೊಂದಂಥ ಕುಟುಂಬಗಳು, ಕಣ್ಣು ಎದುರುಗಡೆನೆ ಅಪ್ಪನ ಸಾವಾಗಿದೆ, ಕಣ್ಣು ಎದುರುಗಡೆನೆ ಗಂಡನ ಸಾವಾಗಿದೆ. ಹೀಗಾಗಿ ಅವ್ರಿಗೆ ಯಾವ ರೀತಿಯಾಗಿ ನ್ಯಾಯ ಸಿಗುತ್ತೆ, ಶೀಘ್ರದಲ್ಲೇ ಸಿಗಬೇಕು, ಶೀಘ್ರದಲ್ಲೇ ಅವರ ಮೇಲೆ ಹತ್ಯೆ ಆಗಬೇಕು. ಅವ್ರನ್ನ ಹತ್ಯೆ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಿದೆ. ಅಂದರೆ ಉಗ್ರರ ಅಟ್ಯಾಕ್ ಆಗಬೇಕಿದೆ. ಉಗ್ರರು ಈ ರೀತಿಯಾಗಿ ಬಂದು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದಂಥ ಜಾಗದಲ್ಲಿ ಕಣಿವೆ ನಾಡಲ್ಲಿ ಬಂದು ಅಟ್ಯಾಕ್ ಮಾಡಿ ಹೋಗಿದ್ದಾರೆ. ಪುಲ್ವಾಮಾ ದಾಳಿ ನಂತರ ಆದಂಥ ಮತ್ತೊಂದು ಭೀಕರ ದಾಳಿ ಇದಾಗಿರೋದ್ರಿಂದ ಅವರನ್ನು ಹೇಗೆ ಹುಡುಕಿ ಕೊಲ್ತಾರೆ ಅನ್ನೋದೇ ಮುಖ್ಯ. ಕೊಲ್ಲಲೇಬೇಕು, ಇಂಥವ್ರು ಇರಲೇಬಾರ್ದು. ಇಂಥವ್ರನ್ನ ಪೋಷಣೆ ಮಾಡ್ತಾ ಇದೆಯಲ್ಲ, ಆ ರಾಷ್ಟ್ರಕ್ಕೂ ಕೂಡ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ಬೇಕು, ಆ ರಾಷ್ಟ್ರದ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಈ ವಿಶ್ವಸಂಸ್ಥೆಯಲ್ಲಿ ಎಲ್ಲ ರಾಜ್ಯಗಳ ಮೇನ್ ಅಧಿಕಾರಿಗಳು ಏನಿರ್ತಾರೆ ಅವರೆಲ್ಲರೂ ಕೂಡ ಸಲಹೆ ಸೂಚನೆಯನ್ನು ಕೊಡೋದ್ರ ಮೂಲಕ ಯಾವ್ಯಾವ ದೇಶಗಳಲ್ಲಿ ಈ ರೀತಿ ಉಗ್ರರನ್ನು ಪೋಷಣೆ ಮಾಡಲಾಗ್ತಾ ಇದೆಯೋ ಅವರಿಗೆ ಒಂದು ಸರಿಯಾದ ಆ್ಯಕ್ಷನನ್ನು ತೆಗೆದುಕೊಳ್ಬೇಕಿದೆ. ಸದ್ಯಕ್ಕೆ ಇಷ್ಟೆಲ್ಲ ಸಭೆಗಳಾಗಿರೋದ್ರಿಂದ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಮಾಡಬೇಕಾಗಿರೋದೇನಪ್ಪ ಅಂದರೆ ಹೆಚ್ಚಿನ ಭದ್ರತೆ ವಹಿಸ್ಬೋದಷ್ಟೆ. ಈಗ ಒಂದು ಅಟ್ಯಾಕ್ ಆಗಿದೆ, ಮತ್ತೇನೋ ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ. ಕರ್ನಾಟಕದ 3 ಜನರು ಸಾವನ್ನಪ್ಪಿರೋದು, ವಿದೇಶದ 2 ಸಾವನ್ನಪ್ಪಿರೋದು, ಒಟ್ಟು ಸಾವಿನ ಸಂಖ್ಯೆ 28ಕ್ಕೆ ಏರಿಕೆ ಆಗಿರೋದು. ಕೆಲವರು ಗಾಯಗೊಂಡವರು ಅಲ್ಲಲ್ಲೇ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೃತದೇಹಗಳನ್ನು ಶ್ರೀನಗರದ ಆಸ್ಪತ್ರೆ